భరతాగ్రజ రామ రామ శ్రీరామ భక్త పరిపోషక సార్వభౌమ శ్రీరామచంద్ర చరణౌ శరణం ప్రపద్యే. శ్రీరామ రామ ఆనందధామ సీతామాత మనోభిరామ రణరంగ భీమ సాకేత రామ ఆదర్శమూర్తి హే సార్వభౌమ రాజీవలోచన హే మేఘశ్యామ పురాణ పురుష రాజలరామ అగణిత గుణగణ సీతాభిరామ మోహన రూప అనంతనామ కౌసల్యతనయ కోసల రామ.
రామభద్ర రఘువీర రవివంశ తిలక నీ నామమే కామధేనువు నమో నమో. రామభద్ర రఘువీర రవివంశ తిలక నీ నామమే కామధేనువు నమో 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 నమో. కౌసల్యానందవర్ధన ఘన దశరథ సుత భాసురయజ్ఞ రక్షక భరతాగ్రజ. కౌసల్యానందవర్ధన ఘన దశరథ సుత భాసురయజ్ఞ రక్షక భరతాగ్రజ. రాసికెక్కు కోదండ రచన విద్యా గురువ రాసికెక్కు కోదండ రచన విద్యా గురువ. వాసితో సురలు నిను వడిమెచ్చేరయ్యా. రామభద్ర రఘువీర రవివంశ తిలక నీ నామమే కామధేనువు నమో 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 నమో. మారీచ సుబాహుమర్దన తాటకాంతక దారుణ వీరశేఖర ధర్మపాలక. మారీచ సుబాహుమర్దన తాటకాంతక దారుణ వీరశేఖర ధర్మపాలక. కారుణ్యరత్నాకర కాకాసురవరద కారుణ్యరత్నాకర కాకాసురవరద. సారెకు వేద విధులు జయవెట్టేరయ్యా. రామభద్ర రఘువీర రవివంశ తిలక నీ నామమే కామధేనువు నమో 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 నమో. సీతారమణ రాజశేఖర శిరోమణి భూతలపుట అయోధ్యాపుర నిలయా. సీతారమణ రాజశేఖర శిరోమణి భూతలపుట అయోధ్యాపుర నిలయా. ఈతల శ్రీ వెంకటాద్రి నిరవైన రాఘవ ఈతల శ్రీ వెంకటాద్రి నిరవైన రాఘవ. ఘాతని ప్రతాపమెల్లా కడు నిండేనయ్యా. రామభద్ర రఘువీర రవివంశ తిలక నీ నామమే కామధేనువు నమో 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 నమో. రామాయ రామభద్రాయ రామచంద్రాయ వేధసే రఘునాథాయ నాథాయ సీతాయాః ಪತಯೇ ನಮಃ. ರಘುಪತಿಯಾಗಿ ಸೀತಾಪತಿಯಾಗಿ ಜಗದೋದ್ಧಾರಕನಾಗಿ ಖ್ಯಾತಿಯನ್ನು ಪಡೆದಿರುವ ಭಕ್ತ ಜನರೆಲ್ಲರ ಉದ್ಧಾರಕನಾಗಿ ನಿರಂತರವಾಗಿ ಕೊಂಡಾಡಲ್ಪಡುವ ಕೋದಂಡರಾಮನ ವಾರ್ಷಿಕ ಬ್ರಹ್ಮೋತ್ಸವ ತಿರುಪತಿ ನಗರದ ಮಧ್ಯಭಾಗದಲ್ಲಿ ವಿರಾಜಮಾನನಾಗಿರುವ ಕೋದಂಡರಾಮನು ರಮಣೀಯ ವೈಭವದೊಂದಿಗೆ ಈ ವರ್ಷದ ವಾರ್ಷಿಕೋತ್ಸವದಲ್ಲಿ ವಿರಾಜಮಾನನಾಗಿದ್ದಾನೆ. ಇಂದು ಪಲ್ಲಕ್ಕಿಯ ಸೇವೆ. ಪಲ್ಲಕ್ಕಿಯಲ್ಲಿ ರಾಜ ಟಿವಿಯಿಂದ ಮೆರೆಯುತ್ತಿರುವ ರಾಮಚಂದ್ರನನ್ನು ವೀಕ್ಷಿಸುತ್ತಿದ್ದೀರಿ. ಸಾಮಾನ್ಯವಾಗಿ ತಿರುಮಲ ಕ್ಷೇತ್ರದ ಪದ್ಧತಿಯಂತೆ
ಮೋಹಿನಿ ಅವತಾರ ಎಂದು ಇದನ್ನು ಕರೆಯುತ್ತಾರೆ. ಇಲ್ಲಿ ರಾಮಭದ್ರನು ಅತ್ಯಂತ ವಿಶೇಷವಾದಂತಹ ಅಲಂಕಾರದಲ್ಲಿ ಸೊಗಸಿನಿಂದ ವಿರಾಜಮಾನನಾಗಿದ್ದಾನೆ. ಶ್ರೀ ಶ್ರೀನಿವಾಸನ ದಿವ್ಯವಾದಂತಹ ಸ್ಥಾನವಾದ ತಿರುಮಲ ಕ್ಷೇತ್ರದ ಅನೇಕ ವಿಧವಾದಂತಹ ಪದ್ಧತಿಗಳನ್ನು ಸುತ್ತಮುತ್ತಲಿನ ಎಲ್ಲ ದೇವಾಲಯಗಳಲ್ಲಿಯೂ ಕೂಡ ಇದನ್ನು ಅನುಸರಿಸಿಕೊಂಡು ಆಚರಿಸಿಕೊಂಡು ಬಂದಿದ್ದಾರೆ. ಅದೇ ರೀತಿಯಲ್ಲಿ ತಾವೀ ಸಂದರ್ಭದಲ್ಲಿ ಶ್ರೀ ಶ್ರೀನಿವಾಸನ ಶುಭಕರವಾದಂತಹ ಉತ್ಸವದಂತೆಯೇ ಪಲ್ಲಕ್ಕಿಯ ಉತ್ಸವವನ್ನು ಕೂಡ ವೀಕ್ಷಿಸುತ್ತಿದ್ದೀರಿ. ಇದರಲ್ಲಿನ ವಿಶೇಷವೇನೆಂದರೆ, ಈ ಉತ್ಸವವು ದೇವಾಲಯದ ಒಳಭಾಗದಲ್ಲಿ ಸಿದ್ಧವಾಗಿ ಬೀದಿಗೆ ಬರುವಂತಹ ಉತ್ಸವ. ಉಳಿದ ವಾಹನ ಸೇವೆಗಳನ್ನು ವಾಹನ ಮಂಟಪದಲ್ಲಿ ಸಿದ್ಧಗೊಳಿಸುತ್ತಾರೆ. ಆದರೆ ಈ ವಾಹನ ಸೇವೆಯನ್ನು ಮಾತ್ರ ವಿಶೇಷವಾಗಿ ದೇವಾಲಯದ ಅಂತರ್ಭಾಗದಲ್ಲಿ ಸಿದ್ಧಗೊಳಿಸಲಾಗುತ್ತದೆ. ಆ ರೀತಿಯ ಅಲಂಕಾರಗಳನ್ನು ಮಾಡಲಾಗುತ್ತದೆ. ಶ್ರೀನಿವಾಸನ ದಿವ್ಯವಾದಂತಹ ಕ್ಷೇತ್ರವಾದ ತಿರುಮಲಗಿರಿಯಲ್ಲಿ ಉತ್ಸವಗಳಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಂಪ್ರದಾಯಗಳನ್ನು ಆಚರಿಸಲಾಗುತ್ತವೆಯೋ ಅವೆಲ್ಲವನ್ನೂ ಕೂಡ ಇಲ್ಲಿಯೂ ಕೂಡ ಆಚರಿಸುವುದನ್ನು ನಾವು ನೋಡುತ್ತೇವೆ. ಕೋದಂಡಪಾಣಿಯಾಗಿ ರಾಮಚಂದ್ರನು ಪಲ್ಲಕ್ಕಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಈ ಶುಭ ವೇಳೆಯಲ್ಲಿ ಭಕ್ತಜನರೆಲ್ಲರೂ ಭಕ್ತಿಭಾವಭರಿತರಾಗಿ ಕೋಲಾಟ, ಭಜನೆ, ಮಂತ್ರೋಚ್ಚಾರಣೆ, ವಿವಿಧ ಸ್ತೋತ್ರಗಳ ಪಾರಾಯಣ ಹೀಗೆ ತಮ್ಮದೇ ಆದಂತಹ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ರಾಮನ ಅನುಗ್ರಹಕ್ಕೆ ಪಾತ್ರಭೂತರಾಗುತ್ತಿದ್ದಾರೆ. ಕೋದಂಡ ರಾಮಾಲಯದ ಹೆಬ್ಬಾಗಿಲಿಗೆ ಹೊಂದಿಕೊಂಡಂತೆ ಇರುವಂತಹ ಸನ್ನಿಧಿ ಬೀದಿಯಲ್ಲಿ ರಾಮಚಂದ್ರನು ಮುಂದುವರೆದು ಆಂಜನೇಯ ದೇವಾಲಯದವರೆಗೆ ತೆರಳಿ ಅಲ್ಲಿಂದ ಮತ್ತೆ ಬಲಗಡೆ ಇರುವಂತಹ ರಥಬೀದಿಯ ಮೂಲಕ ದೇವಾಲಯದ ಪ್ರದಕ್ಷಿಣೆಯನ್ನು ನಿರ್ವಹಿಸಲಾಗುತ್ತದೆ. ಪ್ರಾಚೀನವಾದ ದೇವಾಲಯಗಳಲ್ಲಿ ಇದು ಒಂದು. ಇಲ್ಲಿನ ದೇವಾಲಯಕ್ಕೆ ವಿಶೇಷವಾದಂತಹ ಮಾನ್ಯತೆ ಇದೆ. ಭಕ್ತಜನರು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಆಗಮಿಸಿ ರಾಮನ ಮಂಗಳಮಯ ವೈಭವವನ್ನು ವೀಕ್ಷಿಸಿ ಕೃತಾರ್ಥರಾಗುತ್ತಾರೆ. ಶುಭಕರನಾಗಿರುವಂತಹ ರಾಮಭದ್ರನು ಸೀತಾಲಕ್ಷ್ಮಣ ಸಮೇತನಾಗಿ ವಿರಾಜಮಾನನಾಗಿದ್ದಾನೆ. ಆಂಜನೇಯನು ರಾಮಚಂದ್ರನಿಗೆ ಕೈಮುಗಿದು ನಿಂತಹ ಸುಂದರವಾದ ದೃಶ್ಯವನ್ನು ಕೂಡ ಈ ದೇವಾಲಯದ ಹೊರಬಾಗಿಲಿನಲ್ಲಿ ಇರುವಂತಹ ಆಂಜನೇಯನ ಮಂದಿರದಲ್ಲಿ ಕಾಣಬಹುದು. 650 ವರ್ಷಗಳ ಹಿಂದೆ ಈಗಿರುವಂತಹ ಈ ದೇವಾಲಯದ ಕಟ್ಟಡ ಕಾರ್ಯ ನಡೆದಿರಬಹುದು ಎಂದು ಭಾವಿಸಲಾಗುತ್ತದೆ. ದೇವಾಲಯದಲ್ಲಿ ಎತ್ತರವಾದಂತಹ ಸ್ಥಾನದಲ್ಲಿ ಗರ್ಭಾಲಯವಿದೆ. ಅದರ ಮುಂಭಾಗದಲ್ಲಿ ಧ್ವಜಮಂಟಪ, ಅದೇ ರೀತಿಯಲ್ಲಿ ವಿಸ್ತಾರವಾದಂತಹ ಇನ್ನೊಂದು ಮಂಟಪವನ್ನು ಕೂಡ ಹೊಂದಿದೆ. ಆ ಮಂಟಪದಲ್ಲಿ ರಾಮನಿಗೆ ವಿಧ ವಿಧವಾದಂತಹ ಡೋಲೋತ್ಸವ ಹಾಗೂ ಮತ್ತಿತರ ಉತ್ಸವಗಳನ್ನು ನಿರ್ವಹಿಸುತ್ತಾರೆ. ಸುತ್ತಲೂ ಇರುವಂತಹ ವಿಸ್ತಾರವಾದಂತಹ ಸ್ಥಾನದಲ್ಲಿ ರಾಮನ ಕಲ್ಯಾಣೋತ್ಸವ ಹಾಗೂ ಮತ್ತಿತರ ಕಾರ್ಯಕ್ರಮಗಳನ್ನು ಅದ್ದೂರಿಯಿಂದ ನಿರ್ವಹಿಸುತ್ತಾರೆ. ರಾಮನ ಸ್ನಪನ ತಿರುಮಂಜನೋತ್ಸವ ಹಾಗೂ ಮತ್ತಿತರ ಉತ್ಸವಗಳನ್ನು ನಿರ್ವಹಿಸುವುದಕ್ಕಾಗಿ ಇನ್ನೊಂದು ವಿಶೇಷವಾದಂತಹ ಭವನವನ್ನು ನಿರ್ಮಿಸಿದ್ದಾರೆ. ಅಲ್ಲಿ ಬ್ರಹ್ಮೋತ್ಸವದಂತಹ ಸಂದರ್ಭಗಳಲ್ಲಿ ಅಭಿಷೇಕ ಸೇವೆಗಳನ್ನು ನಿರ್ವಹಿಸುವುದನ್ನು ನಾವು ಗಮನಿಸಬಹುದು. ಅದೇ ಯಜ್ಞಶಾಲೆಯಾಗಿಯೂ ಕೂಡ ಅದನ್ನು ನಿರ್ವಹಿಸಲಾಗುತ್ತದೆ. ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಅಂಕುರಾರ್ಪಣೆಯ ಪ್ರಕ್ರಿಯೆಯನ್ನು ಅದೇ ಭವನದಲ್ಲಿ ನಿರ್ವಹಿಸುತ್ತಾರೆ. ಅಂತಹ ಒಂದು ವಿಶಿಷ್ಟವಾದಂತಹ ವೈಭವವನ್ನು ಹೊಂದಿರುವಂತಹ ಈ ಮಂಗಳಕರವಾದ ಸ್ಥಾನವನ್ನು ವೀಕ್ಷಿಸುತ್ತಿದ್ದಿರಿ.
ಈ ಪಲ್ಲಕ್ಕಿಯ ಉತ್ಸವದಲ್ಲಿ ಅಲಂಕೃತನಾಗಿರುವಂತಹ ರಾಮನ ಮುಂದೆ ಒಂದು ವಿಶೇಷವಾದಂತಹ ಕನ್ನಡಿಯನ್ನು ಇಟ್ಟಿರುತ್ತಾರೆ. ಇದು ಈ ಪಲ್ಲಕ್ಕಿಯ ಸೇವೆಯ ವಿಶೇಷತೆಗಳಲ್ಲಿ ಒಂದಾಗಿದೆ. ಅದರಲ್ಲಿ ರಾಮನ ಪ್ರತಿಬಿಂಬವನ್ನು ಸ್ಪಷ್ಟವಾಗಿ ಕಾಣಬಹುದಾಗಿದೆ. ಅತ್ಯಂತ ರಮಣೀಯವಾಗಿ ಅಲಂಕರಿಸಿದ ಕನ್ನಡಿಯಲ್ಲಿ ರಾಮನ ಪ್ರತಿಬಿಂಬವನ್ನು ವೀಕ್ಷಿಸುವಂತಹ ಅವಕಾಶ ಭಕ್ತಜನರಿಗೆ ಪ್ರಾಪ್ತವಾಗುತ್ತದೆ. ಮುಗ್ಧ ಮನೋಹರ ರೂಪವನ್ನು ಹೊಂದಿರುವಂತಹ ರಾಮಚಂದ್ರನು ಪುಂಸಾಂ ಮೋಹನ ರೂಪಾಯ ಎಂದು ಪುರುಷರಿಗೂ ಕೂಡ ಮೋಹವನ್ನು ಉಂಟು ಮಾಡಬಲ್ಲಂತಹ ಸೌಂದರ್ಯ ರಾಶಿಯಾಗಿದ್ದಾನೆ ಎಂದು ಹೇಳಲಾಗಿದೆ. ಆದ್ದರಿಂದ ರಾಮನ ಸೌಂದರ್ಯ ಲೋಕಪ್ರಸಿದ್ಧವಾದದ್ದು. ಆಜಾನುಬಾಹುಂ ಅರವಿಂದ ದಲಾಯತಾಕ್ಷಂ, ವಿಸ್ತಾರವಾದಂತಹ ಆಜಾನುಪರ್ಯಂತವಾದಂತಹ ಬಾಹುಗಳನ್ನು ಹೊಂದಿದ್ದಾನೆ. ಕಮಲದ ದಳದಂತೆ ವಿಕಸಿತವಾದಂತಹ ವಿಸ್ತಾರವಾದಂತಹ ನೇತ್ರಗಳನ್ನು ಹೊಂದಿದ್ದಾನೆ. ಮಹಾಪರಾಕ್ರಮಿಯಾಗಿ ಲೋಕವಿಖ್ಯಾತಿಯನ್ನು ಪಡೆದಿದ್ದಾನೆ. ಇದೀಗ ಆಂಜನೇಯದ ಮಂದಿರದ ಮುಂಭಾಗದಲ್ಲಿ ಪ್ರಬಂಧ ಪಾರಾಯಣವನ್ನು ಪ್ರಾರಂಭಿಸುತ್ತಿದ್ದಾರೆ.
शुभमूर्तिకి जय जय वासुदास वरदुनको जय जय वासुदेव शुभमूर्तिకి जय जय वासुदास वरदुनको जय जय दास जनावनरतुनको जय जय अस्य स्तोजे महे मगस्य राधस्य चासने मनहोजस्सु वीराः तनोजः पज्रेभ्यो वाजने वादश्वावतो रतिनो मह्यं सूरिः तनोजो मित्रावरुणारभिद्रकपो नपां सुनोत्यक्षणयादृग स्वयं स यक्ष्मं हृदयेन धत्तापयदीं होत्राभिर्हृता वा सौराधातोन्होषोदं जोतश्रद्धस्तुरो नरां गोर्तश्रावाः विदृष्टरातिर्यादिबाल्हसत्वा विश्वासपृच्छुसदमिच्छूराः अथग्मन्तानहोषो हवं सूरे श्रोता राजानो अमृतस्य मन्द्राः नभोजुभो यन्नेमवस्सराधप्रशस्तये महिनारदाविद
ಏದಂ ಶರ್ಧಂ ದಾಮಯಸ್ಯಾಶೂರೇರಿತ್ಯಾವೋಚನ್ ದಶಾದಯಸ್ಯ ನಂಶೇ ಜಿಮ್ನಾನಯೇಷು ವಸುತಾದೇರಾರನ್ ವಿಶ್ವೇ ಶೃಣ್ವಂತು ಪ್ರಭೃತೇಷು ವಾದಂ ಮಂದಾಮಹೇ ದಶಾದಯಸ್ಯ ದಾಸೇದ್ರಿಯತ್ ಪಂಚಮಭ್ರಾತೋ ಯಂತಿನ್ನ ಯಮಿಷ್ಟಾಸ್ವಾಯಿಷ್ಠರಶ್ವರೇತಯೇ ಶಾನದಸ್ತರೋಷರುಂಜತೆ ನೃಣ ರಮ್ಯಕರ್ಣಂ ಮನಗ್ರೇ ವರ್ಣಸ್ತನ್ನೋ ವಿಶ್ವೇ ವರಿವಸ್ಯಂತ ದೇವಾಃ ಹರ್ಯೋಗಿರಃ ಸದ್ಯಾದಗ್ಭುಜೇರೋ ಶಾಸ್ತ್ರಾಗಂತೋ ಭಯೇ ತ್ವಸ್ಮೈ ಚತ್ವಾರೋ ಮಾಮ ಕೋದಂಡರಾಮನ ವಾರ್ಷಿಕ ಬ್ರಹ್ಮೋತ್ಸವದ ಪಲ್ಲಕ್ಕಿಯ ವಾಹನ ಸೇವೆಯನ್ನು ವೀಕ್ಷಿಸುತ್ತಿದ್ದೀರಿ. ರಾಮಚಂದ್ರನು ರಮಣೀಯವಾದ ಅಲಂಕಾರದೊಂದಿಗೆ ವಿರಾಜಮಾನನಾಗಿದ್ದಾನೆ. ಕಸ್ತೂರಿ ತಿಲಕ ಧಾರಣೆಯನ್ನು ಮಾಡಿ ಸುಗಂಧಭರಿತವಾದ ಪುಷ್ಪಗಳಿಂದ ಅಲಂಕೃತನಾಗಿದ್ದಾನೆ. ರಮಣೀಯವಾದಂತಹ ಕೇಶಾಲಂಕಾರ ಶೋಭಿತನಾಗಿದ್ದಾನೆ. ತನ್ನ ಕೋದಂಡವನ್ನು ಧರಿಸಿ ಶತ್ರು ಸಂಹಾರಕನಾಗಿ ಧರ್ಮ ಸಂಸ್ಥಾಪಕನಾಗಿ ರಾಮಚಂದ್ರನು ವಿರಾಜಮಾನನಾಗಿದ್ದಾನೆ. ಶ್ರೀರಾಮನನ್ನು ರಾಮಭದ್ರ ಎಂದು ಕರೆಯುವುದು ವಾಡಿಕೆ. ರಾಮನು ನಡೆಯದಂತಹ ದಾರಿ ಅತ್ಯಂತ ಪ್ರಶಸ್ತವಾದದ್ದು, ಧರ್ಮಮಯವಾದದ್ದು. ಲೋಕಕ್ಕೆ ಧರ್ಮದ ಮಾರ್ಗವನ್ನು ನಡೆದು ತೋರಿಸಿದವನು. ರಾಮನ ಪ್ರತಿಯೊಂದು ಕಾರ್ಯವೂ ಅತ್ಯಂತ ಶುಭದಾಯಕವಾದದ್ದು. ಭದ್ರ ಎನ್ನುವಂತಹ ಶಬ್ದ ಶುಭ ಎನ್ನುವಂತಹ ಶಬ್ದದ ಪರ್ಯಾಯ ಪದವಾಗಿದೆ. ಆದ್ದರಿಂದ ರಾಮನ ಮಾರ್ಗ ಅತ್ಯಂತ ಶುಭದಾಯಕವಾದದ್ದು, ಸುಖದಾಯಕವಾದದ್ದಲ್ಲದೇ ಇರಬಹುದು, ಆದರೆ ಅದು ಸುರಕ್ಷಿತವಾದದ್ದು. ಕೊನೆಯಲ್ಲಿ ಅದು ನಮಗೆ ಸುಖವನ್ನು, ಶಾಂತಿಯನ್ನು ಉಂಟು ಮಾಡುತ್ತದೆ. ಧರ್ಮದ ಮಾರ್ಗವನ್ನು ಕಂಟಕಾಕೀರ್ಣವಾದಂತಹ ದಾರಿ ಎಂದು ಹೇಳಿದ್ದಾರೆ. ಮುಳ್ಳಿನಿಂದ ಕೂಡಿರುವಂತಹ ದಾರಿ. ಅದು ಹೂವಿನ ಮೇಲೆ ನಡೆದಷ್ಟು ಸುಲಭವಾದಂತಹ ದಾರಿಯಲ್ಲ. ಅನೇಕ ವಿಘ್ನಗಳನ್ನು ಸಹಿಸಿ ಅನೇಕ ಕಷ್ಟಗಳಲ್ಲಿಯೂ ಕೂಡ ಧೈರ್ಯವಾಗಿ ನಿಂತು ಧೃತಿಗೆಡದೆ ಮುನ್ನಡೆಯುವಂತಹ ನಿರಂತರ ಪ್ರಯಾಣ ಅದು. ರಾಮನ ದಿವ್ಯವಾದಂತಹ ಚರಿತ್ರೆಯನ್ನು ನಾವು ಅವಲೋಕಿಸಿದಾಗ ಆ ವಿಷಯವು ಸ್ಪಷ್ಟವಾದಂತಹ ರೀತಿಯಲ್ಲಿ ಗೋಚರವಾಗುತ್ತದೆ. ಪಟ್ಟಾಭಿಷೇಕದ ನಿರ್ಣಯವಾದಂತಹ ಸಂದರ್ಭದಲ್ಲಿ, ಪಟ್ಟಾಭಿಷೇಕಕ್ಕಾಗಿ ಬೇಕಾದಂತಹ ಮಂಗಳ ಸ್ನಾನಾದಿಗಳು ಕೂಡ ನಿರ್ವಹಿಸಲ್ಪಟ್ಟಂತಹ ಸಂದರ್ಭದಲ್ಲಿ, ಪ್ರಾತಃ ಕಾಲದಲ್ಲಿ ಪಟ್ಟಾಭಿಷೇಕವಾಗುತ್ತದೆ ಎನ್ನುವಂತಹ ಸಂದರ್ಭದಲ್ಲಿ ಪಟ್ಟಾಭಿಷೇಕ ನಿಂತು ಹೋದರೂ ರಾಮನ ಮುಖದಲ್ಲಿ ಯಾವ ವಿಧವಾದಂತಹ ವಿಕಾರಗಳು ಕಾಣಲಿಲ್ಲ ಎನ್ನುವುದನ್ನು ವಾಲ್ಮೀಕಿ ಮಹರ್ಷಿಯು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾನೆ. ಸರ್ವಲೋಕಾತಿಗಸ್ಯೇವ ದೃಶ್ಯತೆ ಚಿತ್ತವಿಕ್ರಿಯ. ಸಮಸ್ತ ಲೋಕಗಳಿಗೆ ಅತೀತವಾದಂತಹ ವ್ಯವಹಾರವನ್ನು ಹೊಂದಿದವನಂತೆ ಭಗವದ್ಗೀತೆಯ ಭಾಷೆಯಲ್ಲಿ ಇದನ್ನು ಸ್ಥಿತಪ್ರಜ್ಞತೆ ಎಂದು ಕರೆದಿದ್ದಾರೆ. ವಿಶೇಷವಾದಂತಹ ಒಂದು ಅವಕಾಶ ಬಂದಾಗ ಅತ್ಯಂತ ಉತ್ಸಾಹವಾಗಲಿ, ಅದು ಸಿಗದೇ ಇದ್ದಾಗ ಅತ್ಯಂತ ದುಃಖವಾಗಲಿ ಇಲ್ಲದೇ ಇರುವಂತಹ ಸಮಸ್ಥಿತಿ, ಸಂತುಲಿತವಾದಂತಹ ಮಾನಸಿಕ ಸ್ಥಿತಿ, ಇದನ್ನು ಸ್ಥಿತಪ್ರಜ್ಞತೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ರಾಮಾಯಣದಲ್ಲಿ ಸರ್ವಲೋಕಾತಿಗಸ್ಯೇವ ಚಿತ್ತ ದೃಶ್ಯತೆ ಚಿತ್ತವಿಕ್ರಿಯ ನವನಂ ಗಂತು ಕಾಮಸ್ಯ ತ್ಯಜತಶ್ಚ ವಸುಂಧರಾಂ ಸರ್ವಲೋಕಾತಿಗಸ್ಯೇವ ದೃಶ್ಯತೆ ಚಿತ್ತವಿಕ್ರಿಯ. ಅಂದರೆ ಪಟ್ಟಾಭಿಷೇಕವನ್ನು ಪರಿತ್ಯಜಿಸಿ ಅದಕ್ಕೆ ವಿರುದ್ಧವಾದಂತಹ ವನವಾಸಕ್ಕೆ ತೆರಳುತ್ತಿದ್ದರೂ ಅವನ ಮುಖದಲ್ಲಿ ಯಾವ ವಿಧವಾದಂತಹ ಚಿಂತೆಯೂ ಕಂಡುಬರುತ್ತಿರಲಿಲ್ಲ. ಅಂತಹ ಸಮತ್ವವನ್ನು ಸಾಧಿಸಿ ಕರ್ಮಯೋಗವನ್ನು ಸಾಧಿಸಿದಂತಹ ರಾಮಚಂದ್ರನ ಮಾರ್ಗ ಅತ್ಯಂತ ಶ್ರೇಯೋದಾಯಕವಾದದ್ದು. ಕಷ್ಟಗಳನ್ನು ದಾಟಿ ಮುನ್ನಡೆಯುವಂತಹ ಧೈರ್ಯವನ್ನು ನಮಗೆ ಒದಗಿಸಿಕೊಡುತ್ತದೆ. ಕಷ್ಟವು ನಾವು ಕೋರಿ ತಂದುಕೊಳ್ಳುವಂತಹದ್ದಲ್ಲದೇ ಇರಬಹುದು,
ಆದರೆ ಕೇವಲ ಸುಖ ಮಾತ್ರವೇ ಉಂಟಾಗಿರುತ್ತದೆ. ಜೀವನದಲ್ಲಿ ನಿರಂತರವಾಗಿ ಅನುಕೂಲವಾದಂತಹ ಸ್ಥಿತಿಯೇ ಇರುತ್ತದೆ ಎಂದು ಹೇಳುವುದು ಸಾಧ್ಯವಿಲ್ಲ. ಹಾಗೆ ಬಯಸಿದರೂ ಹಾಗೆ ಆಗದೇ ಇರಬಹುದು. ಆದ್ದರಿಂದಾಗಿ ಸುಖ ದುಃಖಗಳೆರಡರಲ್ಲಿಯೂ ಸಮತ್ವವನ್ನು ಕಾಯ್ದುಕೊಳ್ಳುವಂತಹ ಮಾರ್ಗವನ್ನು ರಾಮ ನಡೆದು ತೋರಿಸಿದ್ದಾನೆ. ಅಂತಹ ರಾಮಚಂದ್ರನ ದಿವ್ಯವಾದಂತಹ ಒಂದು ವಾಹನ ಸೇವೆಯನ್ನು ವೀಕ್ಷಿಸುತ್ತಾ ರಾಮನ ಗಣಗಳನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಮುಂದುವರಿಯೋಣ. ಕೋದಂಡ ರಾಮಾಲಯದ ವಿಸ್ತಾರವಾದಂತಹ ರಥಬೀದಿಗಳನ್ನು ವೀಕ್ಷಿಸುತ್ತಿದ್ದೀರಿ. ಎತ್ತರವಾದಂತಹ ಪ್ರಾಕಾರದ ಸುತ್ತಲೂ ಇರುವ ಈ ರಥಬೀದಿ ಭಕ್ತರಿಗೆ ಅತ್ಯಂತ ಪ್ರಿಯವಾದದ್ದು, ಆನಂದದಾಯಕವಾದದ್ದು, ಸಂತೋಷದಾಯಕವಾದದ್ದು, ಶುಭದಾಯಕವಾದದ್ದು. ದೇವಾಲಯದ ಸುತ್ತಲೂ ಯಾರು ನಿತ್ಯವೂ ಪ್ರದಕ್ಷಿಣೆಯನ್ನು ಮಾಡುತ್ತಾರೆಯೋ ಅಂಥವರಿಗೆ ತೀರ್ಥಕ್ಷೇತ್ರಗಳ ಸಂದರ್ಶನದ ಪುಣ್ಯವು ಪ್ರಾಪ್ತವಾಗುತ್ತದೆ ಎಂದು ಹೇಳಿದ್ದಾರೆ. ರಾಮಮಂತ್ರವನ್ನು ಜಪಿಸುತ್ತಾ ಈ ದೇವಾಲಯದ ಸುತ್ತಲೂ ಪ್ರದಕ್ಷಿಣೆಯನ್ನು ಮಾಡುವಂತಹ ಸಂಪ್ರದಾಯವಿದೆ. ತಿರುಮಲ ತಿರುಪತಿ ದೇವಸ್ಥಾನದವರು ಈ ದೇವಾಲಯದಲ್ಲಿ ರಾಮಕೋಟೆಯನ್ನು ಬರೆಯುವುದಕ್ಕೆ ಬೇಕಾದಂತಹ ಪುಸ್ತಕಗಳನ್ನು ಇರಿಸಿರುತ್ತಾರೆ. ಭಕ್ತರು ತಮ್ಮ ವಿರಾಮದ ಸಂದರ್ಭದಲ್ಲಿ ಅನೇಕರು ಪ್ರಶಾಂತವಾಗಿ ಕುಳಿತು ಆ ಪುಸ್ತಕದಲ್ಲಿ ಶ್ರೀರಾಮನ ನಾಮಗಳನ್ನು ಬರೆಯುವಂತಹ ಪರಿಪಾಠಿಯೂ ಇದೆ. ರಾಮನ ನಾಮಸ್ಮರಣೆ ಹಾಗೂ ರಾಮನ ನಾಮಗಳನ್ನು ಬರೆಯುವಂತಹ ಅವಕಾಶ ಇವೆರಡೂ ಕೂಡ ಇಲ್ಲಿ ಪ್ರಾಪ್ತವಾಗುತ್ತದೆ. ಅನೇಕ ಭಕ್ತರು ರಾಮನವಮಿಗೆ ರಾಮಕೋಟೆಯನ್ನು ಬರೆದು ಸಮರ್ಪಿಸುವ ಪ್ರಯತ್ನವನ್ನು ಕೂಡ ಮಾಡುತ್ತಿರುತ್ತಾರೆ. ವಿಶೇಷವಾಗಿ ಭದ್ರಾಚಲ ಎನ್ನುವಂತಹ ಕ್ಷೇತ್ರ ಗೋದಾವರಿ ನದಿ ತೀರದಲ್ಲಿದೆ. ಅಲ್ಲಿದ್ದಂತಹ ರಾಮದಾಸು ಎಂದು ಕರೆಸಿಕೊಂಡಂತಹ ಭಕ್ತಾಗ್ರೇಸರರು ರಾಮಕೋಟೆಯನ್ನು ಅಂದರೆ ಕೋಟಿ ಸಾರಿ ರಾಮನಾಮವನ್ನು ಬರೆಯುವಂತಹ ಒಂದು ಸಂಪ್ರದಾಯವನ್ನು ವಿಶೇಷವಾಗಿ ಪ್ರಚಾರ ಮಾಡಿದರು. ಅದೇ ರೀತಿಯಲ್ಲಿ ನರಸಿಂಹಶಾಸ್ತ್ರಿಗಳು ಎಂದು ನರಸಿಂಹದಾಸರು ಎಂದು ಕೂಡ ಪ್ರಸಿದ್ಧರಾದಂತಹ ಅವರ ನಂತರ ಬಂದಂತಹ ಭಕ್ತ ಮಹಾಶಯರು ಕೂಡ ಈ ರಾಮಕೋಟೆಯನ್ನು ಅತ್ಯಂತ ವಿಸ್ತಾರವಾಗಿ ಪ್ರಚಾರ ಮಾಡಿ ಮನೆ ಮನೆಗಳಲ್ಲಿ ಈ ರಾಮಕೋಟೆಗೆ ಸಂಬಂಧಪಟ್ಟಂತಹ ಪುಸ್ತಕ, ಬರವಣಿಗೆಯ ಪುಸ್ತಕ ಇರುವಂತೆ ಅವರು ಪ್ರಚಾರವನ್ನು ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಕೆಲವು ಕಡೆಗಳಲ್ಲಿ ರಾಮಕೋಟಿ ಕ್ಷೇತ್ರ ಎಂದೇ ಪ್ರಖ್ಯಾತವಾದಂತಹ ಕ್ಷೇತ್ರಗಳು ಇವೆ. రామచంద్రుడితడు రఘువీరుడు, రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు, కామిత ఫలములియగలిగే నిందరికి రామచంద్రుడితడు రఘువీరుడు.
భార్యా పాలిటి కామధేనువితడు ఘాతల కౌశికుపాలి కల్పవృక్షము గౌతము భార్యా పాలిటి కామధేనువితడు ఘాతల కౌశికుపాలి కల్పవృక్షము సీతాదేవి పాలిటి చింతామణి ఇతడు సీతాదేవి పాలిటి చింతామణి ఇతడు ఈతడు దాసుల పాలి ఇహ పరదైవము రామచంద్రుడితడు రఘువీరుడు కామిత ఫలములియగలిగే నిందరికి రామచంద్రుడితడు రఘువీరుడు పరగ సుగ్రీవు పాలి పరమ బంధుడితడు పరగ సుగ్రీవు పాలి పరమ బంధుడితడు సరి హనుమంతు పాలి సామ్రాజ్యము నిరతి విభీషణు పాలి నిధానము నిరతి విభీషణు పాలి నిధానము గాలిమ జనకు పాలి ఘన పారిజాతము రామచంద్రుడితడు రఘువీరుడు కామిత ఫలములియగలిగే నిందరికి రామచంద్రుడితడు రఘువీరుడు తలప శబరి పాలి తత్వపూరహస్యము అలరి గుహుని పాలి ఆది మూలము తలప శబరి పాలి తత్వపూరహస్యము అలరి గుహుని పాలి ఆది మూలము కలడన్న వారి పాలి కన్నులెదుటే మూరితి కలడన్న వారి పాలి కన్నులెదుటే మూరితి వెలయ శ్రీ వెంకటాద్రి విభుడితడు రామచంద్రుడితడు రఘువీరుడు రామచంద్రుడితడు రఘువీరుడు కామిత ఫలములియగలిగే నిందరికి రామాయ రామభద్రాయ రామచంద్రాయ వేధసే రఘునాథాయ నాథాయ సీతాయాః ಪತಯೇ ನಮಃ. ಯಾರು ರಾಮ ರಾಮ ಎನ್ನುವಂತಹ ನುಡಿಯನ್ನು ನಿರಂತರವಾಗಿ ಜಪಿಸುತ್ತಿರುತ್ತಾರೆಯೋ ಅಂಥವರಿಗೆ ರಾಮಭದ್ರನ ಅನುಗ್ರಹ ಉಂಟಾಗುತ್ತದೆ. ರಾಮನು ಎಲ್ಲ ವೇಳೆಗಳಲ್ಲಿ ಅವರನ್ನು ಕಾಪಾಡುತ್ತಾನೆ. ರಾಮನು ಭದ್ರ ಕವಚವಾಗಿ ಅವರಿಗೆ ರಕ್ಷಣೆಯನ್ನು ನೀಡುತ್ತಾನೆ. ಎಲ್ಲ ನಾಮಗಳಿಗಿಂತಲೂ ರಾಮನಾಮವು ಅತ್ಯಂತ ಸರಳವಾದದ್ದು, ಸುಲಭವಾದದ್ದು, ವಿಶೇಷವಾಗಿ ಕಲಿಯುಗದಲ್ಲಿ ಹೆಚ್ಚು ಪ್ರಭಾವಶಾಲಿಯಾದದ್ದು. ರಾಮೋ ರಾಮೋ ರಾಮ ಇತಿ ಜನಾನಾಂ ಅಭವನ್ ಕಥಾಃ ಎಂದು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಾರೆ. ರಾಮರಾಜ್ಯದಲ್ಲಿ ಜನರೆಲ್ಲರೂ ರಾಮನಂತೆ ಇರಬೇಕು, ರಾಮನಂತೆ ನುಡಿಯಬೇಕು, ರಾಮನಂತೆ ನಡೆಯಬೇಕು, ರಾಮನಿಗಾಗಿ ಜೀವಿಸಬೇಕು. ಪ್ರತಿಯೊಂದು ಶಬ್ದದಲ್ಲಿಯೂ ಕೂಡ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಕೂಡ ರಾಮನನ್ನು ಅನುಕರಿಸುತ್ತಿದ್ದರು. ಮನೆ ಮನೆಗಳಲ್ಲಿ ಕೂಡಲಿಗಳಲ್ಲಿ 4 ಜನರು ಸೇರಿದಾಗಲೆಲ್ಲ ರಾಮನಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನೇ ಮಾತನಾಡುತ್ತಿದ್ದರು. ಆ ರೀತಿಯಾಗಿ ಲೋಕವು ರಾಮಮಯವಾಗಿತ್ತು.
ರಾಜ್ಯವು ರಾಮರಾಜ್ಯವಾಗಿತ್ತು ಎಂದು ವಾಲ್ಮೀಕಿಯು ವರ್ಣಿಸಿದ್ದಾನೆ. ಆ ರೀತಿಯಾಗಿ ರಾಮಚಂದ್ರನ ಚರಿತ್ರೆ ಅತ್ಯಂತ ಪವಿತ್ರವಾದದ್ದು, ಮಾರ್ಗದರ್ಶಕವಾದದ್ದು. ಮಾನವನಾಗಿ ಏನನ್ನು ಮಾಡಬೇಕು ಎನ್ನುವುದಕ್ಕೆ ರಾಮನೇ ಶ್ರೇಷ್ಠವಾದಂತಹ ಮಾರ್ಗದರ್ಶಕ. ತಾನು ನಡೆದು ಇತರರಿಗೆ ನಡೆಯಲು ಬೇಕಾದಂತಹ ಮಾರ್ಗವನ್ನು ನಿರ್ಮಿಸಿಕೊಟ್ಟವನು. ಅವನನ್ನು ಧರ್ಮಸೇತು ಎಂದು ಕವಿಯೊಬ್ಬನು ವಿವರಿಸಿದ್ದಾನೆ, ವರ್ಣಿಸಿದ್ದಾನೆ. ರಾಮನು ಧರ್ಮಕ್ಕೆ ಒಂದು ಸೇತುವೆಯಂತೆ ಇದ್ದವನು. ಆದ್ದರಿಂದಾಗಿ ಆ ರಾಮನ ಚರಿತ್ರೆ, ರಾಮನ ನಾಮ ಅತ್ಯಂತ ಶ್ರೇಷ್ಠವಾದದ್ದು. ವಾಲ್ಮೀಕಿ ಮಹರ್ಷಿಯು ಆ ಕಾರಣದಿಂದಲೇ ರಾಮನ ಇತಿವೃತ್ತವನ್ನೇ ಪ್ರಧಾನವಾಗಿಸಿಕೊಂಡು ಲೋಕದ ಮೊದಲನೆಯ ಕಾವ್ಯವಾದಂತಹ ರಾಮಾಯಣವನ್ನು ರಚಿಸಿದರು. ರಾಮನಿಗಿಂತಲೂ ಶ್ರೇಷ್ಠವಾದಂತಹ ಕಥಾವಸ್ತು, ರಾಮನಿಗಿಂತಲೂ ಶ್ರೇಷ್ಠವಾದಂತಹ ಕಥಾನಾಯಕ ಇರಲು ಸಾಧ್ಯವಿಲ್ಲ ಎನ್ನುವುದು ವಾಲ್ಮೀಕಿ ಮಹರ್ಷಿಯ ಒಂದು ಅದ್ಭುತವಾದಂತಹ ಚಿಂತನೆ. ಇದೇ ಮಾತನ್ನು ಚಂಪೂರಾಮಾಯಣವನ್ನು ರಚಿಸಿದಂತಹ ಭೋಜರಾಜನು ಕೂಡ ಇದನ್ನೇ ಮತ್ತೆ ತಿಳಿಯಪಡಿಸಿದ್ದಾನೆ. ರಾಮನಿಗಿಂತಲೂ ಶ್ರೇಷ್ಠನಾದಂತಹ ನಾಯಕನಿಲ್ಲ, ರಾಮನ ಚರಿತ್ರೆಗಿಂತಲೂ ಶ್ರೇಷ್ಠವಾದಂತಹ ಚರಿತ್ರೆ ಇನ್ನೊಂದಿಲ್ಲ. ಆದ್ದರಿಂದಾಗಿ ಕಥಾವಸ್ತುವಾಗಿ, ಕಾವ್ಯವಸ್ತುವಾಗಿ ರಾಮನ ಚರಿತ್ರೆಯನ್ನೇ ಕವಿಗಳು ಮತ್ತೆ ಮತ್ತೆ ಸ್ವೀಕರಿಸಿ ರಾಮಕಥೆಯನ್ನು ಬರೆದಿದ್ದಾರೆ. ಆದ್ದರಿಂದಲೇ ಲೋಕದಲ್ಲಿ ನೂರಾರು ರಾಮಕಥೆಗಳು ಪ್ರಚಲಿತವಾಗಿವೆ, ಜನಮಾನಸವನ್ನು ಮುಟ್ಟಿವೆ ಎಂದು ಹೇಳಲಾಗಿದೆ. ಆದ್ದರಿಂದಾಗಿ ಜನರೆಲ್ಲರೂ ಕೂಡ ರಾಮನನ್ನು ಪ್ರತಿಯೊಂದು ಕಾರ್ಯದಲ್ಲಿಯೂ ಸ್ಮರಿಸುವುದರ ಜೊತೆಗೆ ಕಷ್ಟ ಬಂದಾಗ, ನಷ್ಟ ಬಂದಾಗ, ಸಂತೋಷವಾದಾಗ ಎಲ್ಲ ಸಂದರ್ಭಗಳಲ್ಲಿಯೂ ರಾಮ ರಾಮ ಎಂದು ಕರೆಯುವುದು ವಾಡಿಕೆಯಾಗಿದೆ. ನಿಟ್ಟುಸಿರು ಬಿಡುವಾಗಲೂ ಕೂಡ ರಾಮ ಎಂದು ನಿಟ್ಟುಸಿರು ಬಿಡುವುದನ್ನು ನಾವು ನೋಡುತ್ತೇವೆ. ಆ ರೀತಿಯಾಗಿ ಜೀವನವೆಲ್ಲವೂ ರಾಮಮಯವಾಗಿ, ರಾಮನಿಂದ ಪ್ರೇರಿತವಾಗಿ ಎಲ್ಲರೂ ತಮ್ಮ ಹೆಸರುಗಳಲ್ಲಿಯೂ ಕೂಡ ರಾಮ ಎನ್ನುವುದನ್ನು ಸೇರಿಸಿಕೊಳ್ಳುವಂತಹ ಪದ್ಧತಿಯು ಕೂಡ ಅನೇಕ ರಾಜ್ಯಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದಾಗಿ ಹೆಸರಿನ ಮೊದಲಿನಲ್ಲಿ, ಹೆಸರಿನ ಮಧ್ಯದಲ್ಲಿ, ಹೆಸರಿನ ಕೊನೆಯಲ್ಲಿ, ಮಾತಿನ ಪ್ರಾರಂಭದಲ್ಲಿ, ಹೀಗೆ ಎಲ್ಲ ಕಡೆಗಳಲ್ಲಿಯೂ ಕೂಡ ರಾಮಮಯವಾಗಿದೆ ಈ ಜಗತ್ತು. ಆದ್ದರಿಂದಾಗಿ ಈ ಮಹತ್ವಪೂರ್ಣವಾದಂತಹ ರಾಮನ ವೈಭವ ಅತ್ಯಂತ ವಿಸ್ತೃತವಾದದ್ದು, ಸೂಕ್ಷ್ಮವಾದದ್ದು. ಧರ್ಮದ ಎಲ್ಲ ಪದರುಗಳನ್ನು ಸ್ಪಷ್ಟವಾದಂತಹ ರೀತಿಯಲ್ಲಿ ವ್ಯಾಖ್ಯಾನಿಸುವ ರೀತಿಯಲ್ಲಿ ರಾಮನು ಜೀವಿಸಿದ್ದಾನೆ. ಯಾರ ಮಾತಿಗೆ ಹೆಚ್ಚು ಪ್ರಾಧಾನ್ಯತೆ? ತಂದೆ, ತಾಯಿ, ಗುರು, ಈ ಮೂವರು ಆಚಾರ್ಯರು ಯಾವ ಮಾತಿಗೆ ಹೆಚ್ಚಿನ ಬೆಲೆಯನ್ನು ಕೊಡಬೇಕು ಎನ್ನುವುದನ್ನು ರಾಮಚಂದ್ರನು ಅತ್ಯಂತ ಶ್ರೇಷ್ಠವಾದಂತಹ ಪದ್ಧತಿಯಲ್ಲಿ ಅದನ್ನು ನಿರೂಪಿಸಿದ್ದಾನೆ. ಕೇವಲ ಮಾತಿನಲ್ಲಷ್ಟೇ ಅಲ್ಲ, ಆಚರಣೆಯಿಂದಲೂ ಕೂಡ ತಂದೆಯನ್ನು ರಕ್ಷಿಸುವುದಕ್ಕಾಗಿ, ತಂದೆಯು ವಚನಭ್ರಷ್ಟನಾಗದೇ ಇರುವಂತೆ ಮಾಡುವುದಕ್ಕಾಗಿ ತಾನು ಅರಣ್ಯವಾಸವನ್ನು ಮಾಡಿದ್ದನ್ನು ನಾವು ಗಮನಿಸಬಹುದು. ಅಧಿಕಾರ ಸಿದ್ಧವಾಗಿ ಬಂದಂತಹ ರಾಜ್ಯಾಧಿಕಾರವನ್ನು ಬದಿಗಿಟ್ಟು ನಾರುಬಟ್ಟೆಗಳನ್ನು ಧರಿಸಿ ಅರಣ್ಯದಲ್ಲಿ 14 ವರ್ಷಗಳ ಸುದೀರ್ಘಕಾಲದ ಕಷ್ಟಕರವಾದಂತಹ ಸಂಚಾರಕ್ಕೆ ಸಿದ್ಧನಾಗಿದ್ದನ್ನು ನಾವು ನೋಡಬಹುದು. ಅಂತಹ ವಿಶಿಷ್ಟವಾದಂತಹ ಒಂದು ತತ್ವ ರಾಮತತ್ವವಾಗಿದೆ. ಅದೇ ರೀತಿಯಲ್ಲಿ
14 ವರ್ಷಗಳ ನಂತರ ತಿರುಗಿ ಬಂದಾಗಲೂ ಕೂಡ ಅಂತಹುದೇ ಆದಂತಹ ಪ್ರಜಾಭಿಮಾನವನ್ನು ಉಳಿಸಿಕೊಂಡವನು. 11,000 ವರ್ಷಗಳ ಸುದೀರ್ಘವಾದಂತಹ ಪರಿಪಾಲನೆಯ ನಂತರವೂ ಕೂಡ ಅದೇ ಪ್ರೀತಿ ಪ್ರೇಮಗಳನ್ನು ರಕ್ಷಿಸಿಕೊಂಡು ಬಂದವನು. ಆದ್ದರಿಂದಾಗಿ ರಾಮನ ಚರಿತ್ರೆ ಅಷ್ಟು ಸ್ಫುಟವಾದದ್ದು, ಸ್ಪಷ್ಟವಾದದ್ದು, ನಿಷ್ಕಲ್ಮಶವಾದದ್ದು. ಆದ್ದರಿಂದಾಗಿ ಅಂತಹ ರಾಮನು ಜಗತ್ತಿಗೆ ಆದರ್ಶಭೂತ ಎಂದು ಹೇಳಿದ್ದಾರೆ. ಜಗದಭಿರಾಮನಾದಂತಹ ರಾಮನು ಕೇವಲ ತನ್ನ ಸೌಂದರ್ಯದಿಂದಲೆಲ್ಲ ಅಷ್ಟಲ್ಲದೆ ತನ್ನ ಕೃತಿಯಿಂದಲೂ ಕೂಡ ಆದರ್ಶಭೂತನಾಗಿದ್ದಾನೆ. ಅಂತಹ ರಾಮಚಂದ್ರನನ್ನು ಆರಾಧಿಸುವಂತಹ ಭಕ್ತಜನರು ಕೃತಾರ್ಥರಾಗುತ್ತಿದ್ದಾರೆ. ಶುಭಕರನಾಗಿರುವಂತಹ ರಾಮಚಂದ್ರನ ದಿವ್ಯವಾದ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುವಂತಹ ಅವಕಾಶ ಪ್ರಾಪ್ತವಾಗಿದೆ. ಕೋದಂಡ ರಾಮಾಲಯದ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ಮೋಹಿನಿಯ ಅಲಂಕಾರದಲ್ಲಿ ರಾಮನು ಪಲ್ಲಕ್ಕಿಯ ಮೇಲೆ ಕುಳಿತು ರಥಬೀದಿಯಲ್ಲಿ ಸಂಚರಿಸುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಸುಂದರವಾದಂತಹ ಪುಷ್ಪ ಪಲ್ಲಕ್ಕಿಯಲ್ಲಿ ರಾಮನು ವಿರಾಜಮಾನನಾಗಿದ್ದಾನೆ. ಭಕ್ತಜನರು ಆನಂದಭರಿತರಾಗಿ ರಾಮನ ದಿವ್ಯವಾದಂತಹ ಸೇವೆಯನ್ನು ಕೈಗೊಳ್ಳುತ್ತಾ ಮುಂದುವರಿಯುತ್ತಿರುವುದನ್ನು ಕೂಡ ತಾವು ಗಮನಿಸಬಹುದು. ಅನೇಕ ವಿಧವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ತಾಳಮೇಳಗಳು, ಮಂಗಳವಾದ್ಯಗಳು ಇವೆಲ್ಲವೂ ಈ ರಾಮನವಮಿಯ ಉತ್ಸವದ ವೈಭವವನ್ನು ಕ್ಷಣೆ ಕ್ಷಣೆ ಹೆಚ್ಚಿಸುತ್ತಿವೆ. ಭಕ್ತಜನರು ಭಕ್ತಿಭಾವ ಭರಿತರಾಗಿ ರಾಮನ ಜಪವನ್ನು ಮಾಡುತ್ತಾ ಮುಂದುವರಿಯುತ್ತಿದ್ದಾರೆ. ಅಂತಹ ರಾಮನು ನಮಗೆಲ್ಲರಿಗೂ ಸದಾ ಸರ್ವದಾ ಆನಂದವನ್ನು ತುಂಬಲಿ. ರಾಮನನ್ನು ಕುರಿತು ಹೇಳದೇ ಇರುವಂತಹ ಕವಿಗಳಿಲ್ಲ. ರಾಮನ ಜೀವನವನ್ನು ವರ್ಣಿಸದೇ ಇದ್ದರೆ ಅವನು ಕವಿಯೇ ಅಲ್ಲ ಎಂದು ಕೂಡ ಅನೇಕರು ಅಭಿಪ್ರಾಯಪಟ್ಟಿದ್ದಾರೆ. ಆದ್ದರಿಂದಾಗಿ ಅಂತಹ ಶ್ರೇಷ್ಠನಾದಂತಹ ಪುರುಷೋತ್ತಮನಾದಂತಹ ರಾಮನನ್ನು ಸ್ಮರಿಸಿ ಧನ್ಯರಾಗೋಣ. जय चित् प्रकाश जय रमा हृदयेश जय चित् प्रकाश जय तरिगुण्डेश जय वेङ्कटेश जय तरिगुण्डेश जय वेङ्कटेश जय रमा हृदयेश जय चित् प्रकाश जय तरिगुण्डेश जय वेङ्कटेश जय रमा हृदयेश जय चित् प्रकाश जय वेङ्कटेश जय वेङ्कटेश जय वेङ्कटेश जय वेङ्कटेश जय रजताद्रीश जय पार्वतीश जय रजताद्रीश जय पार्वतीश जय सर्वभूतेश चन्द्रसङ्काश जय रजताद्रीश जय पार्वतीश जय सर्वभूतेश चन्द्रसङ्काश जय रमा हृदयेश
जय चित्प्रकाश जय तरिगुण्डीश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश जय निखिलाध्यक्ष जय पङ्कजाक्ष जय निखिलाध्यक्ष जय पङ्कजाक्ष जय दितिसुतशिक्ष जय भक्तरक्ष जय निखिलाध्यक्ष जय पङ्कजाक्ष जय दितिसुतशिक्ष जय भक्तरक्ष जय रमा हृदयेश जय चित्प्रकाश जय तरिगुण्डीश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश जय सत्यचारित्र जय फालनेत्रा जय सत्यचारित्र जय फालनेत्रा जय परम पवित्र जय पंचवक्त्रा जय सत्यचारित्र जय फालनेत्रा जय परम पवित्र जय पंचवक्त्रा जय रमा हृदयेश जय चित्प्रकाश जय तरिगुण्डीश जय वेङ्कटेश जय रमा हृदयेश जय चित्प्रकाश जय रमा हृदयेश जय चित्प्रकाश जय वेङ्कटेश जय वेङ्कटेश जय वेङ्कटेश जय वेङ्कटेश जय वेङ्कटेश ವೆಂಕಟರಮಣ ಎನ್ನುವಂತಹ ಮಾತು ಪ್ರಸಿದ್ಧವಾದದ್ದು. ತಿರುಮಲದ ವೆಂಕಟೇಶ್ವರನು ರಾಮಸ್ವರೂಪನಾಗಿದ್ದಾನೆ ಎನ್ನುವುದು ಅದರ ತಾತ್ಪರ್ಯ. ರಾಮನೇ ವೆಂಕಟೇಶ್ವರನಾಗಿ ಅವತರಿಸಿದ್ದಾನೆ ಎನ್ನುವುದು ಪುರಾಣಗಳಲ್ಲಿ ಹೇಳಲ್ಪಟ್ಟಿರುವ ವಿಷಯ. ವೆಂಕಟೇಶ್ವರನು ಕೂಡ ಧರ್ಮ ಸಂರಕ್ಷಕನಾಗಿ ಧರ್ಮ ಮಾರ್ಗದಲ್ಲಿ ನಡೆಯುವವರಿಗೆ ತಾನು ರಕ್ಷಣೆಯಾಗಿ ನಿಂತಿರುತ್ತಾನೆ. ಆದ್ದರಿಂದ ವೆಂಕಟರಾಮ ಎನ್ನುವ ಹೆಸರನ್ನು ಅನೇಕರು ಇರಿಸಿಕೊಂಡಿದ್ದನ್ನು ನಾವು ಕಾಣಬಹುದು. ಅದೇ ರೀತಿಯಲ್ಲಿ ರಾಮಶಬ್ದವು ಎಲ್ಲ ಕಡೆಗಳಲ್ಲಿಯೂ ಕೇಳುತ್ತಿರಬೇಕು ಎನ್ನುವ ದೃಷ್ಟಿಯಿಂದ ಅನೇಕರಿಗೆ ರಾಮ ಎನ್ನುವಂತಹ ಹೆಸರನ್ನು ಇರಿಸಿದ್ದಾರೆ. ಮನೆಯಲ್ಲಿ ಒಬ್ಬರಿಗೆ ರಾಮ ಎನ್ನುವ ಹೆಸರಿದ್ದರೆ ಉಳಿದರೆಲ್ಲರೂ ಅವನನ್ನು ಕರೆಯುವುದರ ಮೂಲಕ ರಾಮಶಬ್ದವನ್ನು ಪುನರುಚ್ಚಾರಣೆ ಮಾಡಿದ ಫಲವನ್ನು ಪಡೆಯುತ್ತಾರೆ. ಈ ರೀತಿಯಾದಂತಹ ದೃಢವಾದಂತಹ ಧಾರಣೆ, ದೃಢವಾದಂತಹ ಭಕ್ತಿ, ಶ್ರದ್ಧೆಗಳು ರಾಮನ ವಿಚಾರದಲ್ಲಿ ಕಂಡುಬರುತ್ತವೆ. ರಾಮೋ ದ್ವಿರ್ನಾಭಿಭಾಷತೆ ಎನ್ನುವುದು ರಾಮಾಯಣದ ಪ್ರಸಿದ್ಧವಾದಂತಹ ಮಾತುಗಳಲ್ಲಿ ಒಂದು. ರಾಮನು ಆಡಿದ ಮಾತನ್ನು ತಪ್ಪುವುದಿಲ್ಲ ಎನ್ನುವುದು ಅದರ ಅರ್ಥವಾಗಿದೆ. ಅಂತಹ ದೃಢವಾದಂತಹ ದೀಕ್ಷೆಯನ್ನು ಜೀವನದಲ್ಲಿ ಹೊಂದಿದನು ರಾಮನು. ಮಾತಿನಷ್ಟೇ ಅಲ್ಲದೆ ಕಾರ್ಯದಲ್ಲಿ ಅವುಗಳನ್ನು ಸಾಧಿಸಿ ತೋರಿಸಿದವನು.
ಆದ್ದರಿಂದಾಗಿ ಆ ರಾಮನ ದಿವ್ಯವಾದಂತಹ ಚರಿತ್ರೆ ಸದಾ ಸ್ಮರಣೀಯವಾದದ್ದು, ಲೋಕ ಕಲ್ಯಾಣಕಾರಕವಾದದ್ದು.